ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಮೃಗಶಿರ ನಕ್ಷತ್ರದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮೃಗಶಿರ ನಕ್ಷತ್ರವು ಒಟ್ಟಾರೆಯ 27 ನಕ್ಷತ್ರಗಳ ಪೈಕಿ 5ನೇ ನಕ್ಷತ್ರವಾಗಿದೆ. ಆಕಾಶದಲ್ಲಿ ಈ ನಕ್ಷತ್ರದ ಆಕಾರವು ಜಿಂಕೆಯ ಶಿರವನ್ನು ಹೋಲುತ್ತದೆ. ಈ ನಕ್ಷತ್ರದ ದೇವತೆ ಸೋಮ. ಈ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹವಾಗಿರುವುದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜನ್ಮದಶ ಮಂಗಳ ದಶೆ ಆಗಿರುತ್ತದೆ. ಈ ನಕ್ಷತ್ರವು ವೃಷಭ ರಾಶಿಯಲ್ಲಿ 23 ಡಿಗ್ರಿ 20 ನಿಮಿಷಗಳಿಂದ 30 ಡಿಗ್ರಿಗಳವರೆಗೆ 2 ಪಾದಗಳು ಮತ್ತು ಮಿಥುನ ರಾಶಿಯಲ್ಲಿ 0 ಡಿಗ್ರಿಯಿಂದ 6 ಡಿಗ್ರಿ 40 ನಿಮಿಷಗಳವರೆಗೆ 2 ಪಾದಗಳಿರುತ್ತವೆ. ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಜನಿಸಿದವರಿಗೆ ಜನ್ಮ ರಾಶಿಯು ವೃಷಭ ರಾಶಿಯಾಗಿದ್ದು, 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರಿಗೆ ಜನ್ಮ ರಾಶಿಯು ಮಿಥುನ ರಾಶಿಯಾಗಿರುತ್ತದೆ. ಈ ನಕ್ಷತ್ರದ ಪ್ರಾಣಿ ಹೆಣ್ಣು ಸರ್ಪವಾಗಿದ್ದು ಸ್ತ್ರೀ ನಕ್ಷತ್ರವಾಗಿದೆ. ಈ ನಕ್ಷತ್ರದವರು ಯಾವಾಗಲೂ ಜ್ಞಾನಾರ್ಜನೆ, ಹೊಸ ವಿಚಾರಗಳನ್ನು ಕಲಿಯಲು ಆಸಕ್ತಿಯನ್ನು ಹೊಂದಿರುತ್ತಾರೆ. ಇವರು ಬೇರೆಯವರ ವಿಚಾರದಲ್ಲಿ ಪ್ರಾಮಾಣಿಕರಾಗಿದ್ದು ಇತರರಿಂದಲೂ ಸಹ ಅದೇ ಗುಣವನ್ನು ನಿರೀಕ್ಷೆ ಮಾಡುತ್ತಾರೆ. ಇವರಿಗೆ ಯಾವುದೇ ವಿಚಾರವನ್ನು ಬೇಗ ಗ್ರಹಿಸುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಹೊಸ ವಿಚಾರಗಳನ್ನು ಬೇಗ ಕಲಿಯುವುದರ ಜೊತೆಗೆ ಊಹಾತ್ಮಕ ಶಕ್ತಿ ಅಧಿಕವಾಗಿರುತ್ತದೆ. ಇಟ್ಟ ಗುರಿಯನ್ನು ಸಾಧಿಸುವ ವಿಚಾರದಲ್ಲಿ ದೃಢ ಸಂಕಲ್ಪವನ್ನು ಹೊಂದಿರುವುದರ ಜೊತೆಗೆ ಉನ್ನತ ಸ್ಥಾನದಲ್ಲಿರುವವರ ಸ್ನೇಹವನ್ನು ಗಳಿಸುತ್ತಾರೆ. ಸತ್ಯವಾದ ದಾರಿಯನ್ನೇ ಅನುಸರಿಸುತ್ತಾರೆ. ಇವರಿಗೆ ಯಾವಾಗಲೂ ಆರ್ಥಿಕ ಹಾಗೂ ವೈಯಕ್ತಿಕ ಸಮಸ್ಯೆಗಳಿರುತ್ತವೆ. ಈ ನಕ್ಷತ್ರದ ಹೆಣ್ಣು ಮಕ್ಕಳು ಮದುವೆಯ ನಂತರ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಜೀವನದಲ್ಲಿ ಉನ್ನತ ಮಟ್ಟದ ಸ್ಥಾನ, ನಿಗೂಢ ವಿದ್ಯೆಗಳಲ್ಲಿ ಆಸಕ್ತಿ, ಸಂಶೋಧನೆ ಕ್ಷೇತ್ರ ಇವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ. ತುಸು ಕೋಪವಿದ್ದರೂ ಸಹ ತೋರ್ಪಡಿಕೆ ಇರುವುದಿಲ್ಲ. ಸೌಮ್ಯ ಸ್ವಭಾವದವರು, ಭಕ್ತಿ ವಿನಯ ಹೆಚ್ಚಾಗಿರುತ್ತದೆ. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಗುರುಗ್ರಹದ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಪತಿಯಿಂದ ಕಡಿಮೆ ಬೆಂಬಲ, ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳು, ಸಂತಾನ ನಿಧಾನವಾಗುವಂತಹ ಸಾಧ್ಯತೆಗಳನ್ನು ಸೂಚಿಸುತ್ತದೆ. ಪರಿಹಾರವಾಗಿ ಈ ನಕ್ಷತ್ರದವರು ಗುರುವಾರದಂದು ಜಿಂಕೆಯ ಚಿತ್ರವನ್ನು ಇಟ್ಟುಕೊಳ್ಳುವುದರಿಂದ ಪರಿಸ್ಥಿತಿಯು ಸುಧಾರಿಸುತ್ತದೆ. ಈ ನಕ್ಷತ್ರದವರಿಗೆ 18ನೇ ನಕ್ಷತ್ರವಾದ ಶ್ರವಣ ನಕ್ಷತ್ರವು ಅದೃಷ್ಟದ ನಕ್ಷತ್ರವಾಗಿರುತ್ತದೆ. ಅದೇ ರೀತಿ ಮೃಗಶಿರ ನಕ್ಷತ್ರದಿಂದ 16ನೇ ನಕ್ಷತ್ರವಾದ ಪೂರ್ವಾಷಾಢ ನಕ್ಷತ್ರವು ಸಮಸ್ಯೆಗಳನ್ನು ತಂದೊಡ್ಡುವಂತಹ ನಕ್ಷತ್ರವಾಗಿದೆ. ಈ ಮೃಗಶಿರ ನಕ್ಷತ್ರದ ಮಂತ್ರ: ಓಂ ಶಶಿಶೇಖರಾಯ ವಿದ್ಮಹೇ ಮಹಾರಾಜಾಯ ಧೀಮಹಿ ತನ್ನೋ ಮೃಗಶಿರ ಪ್ರಚೋದಯಾತ್. ಮುಂದಿನ ಸಂಚಿಕೆಯಲ್ಲಿ ಆರಿದ್ರ ನಕ್ಷತ್ರದ ಬಗ್ಗೆ ತಿಳಿಯೋಣ. ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.